ಶ್ರೀ ಗುರು ಬಸವಲಿಂಗಾಯ ನಮಃ. ಓಂ ನಮಃ ಶಿವಾಯ. ತುಂಬ ಜನರಲ್ಲಿ ಗೊಂದಲ ಇರುವಂತಹ ವಿಷಯ, ತುಪ್ಪವನ್ನು ಸೇವಿಸಬೇಕೋ ಬೇಡವೋ ಅನ್ನೋದ್ರ ಬಗ್ಗೆ ತುಂಬ ಜನಕ್ಕೆ ಗೊಂದಲ ಇರ್ತದೆ. ತುಪ್ಪ ತಿಂದರೆ ಫ್ಯಾಟ್ ಹೆಚ್ಚಾಗ್ತದೆ, ಬೊಜ್ಜು ಬರ್ತದೆ. ಕೆಲವು ಜನ ತುಪ್ಪ ಆರೋಗ್ಯಕ್ಕೆ ಒಳ್ಳೆಯದಲ್ಲ ಅನ್ನುವಂಥ ಒಂದು ಕನ್ಕ್ಲೂಷನ್ಗೆ ಬರ್ತಾರೆ. ಇನ್ನು ಆಯುರ್ವೇದದಲ್ಲಿ ತುಪ್ಪಕ್ಕಂತೂ ತುಂಬ ಪ್ರಮುಖವಾದ ಸ್ಥಾನವನ್ನು ಕೊಡಲಾಗಿದೆ. ತುಪ್ಪವನ್ನು ಸೇವಿಸಿದವರು ಪ್ರತಿನಿತ್ಯ ನಿಯಮಿತ ಪ್ರಮಾಣದಲ್ಲಿ ಯಾರು ತುಪ್ಪವನ್ನು ಸೇವಿಸ್ತಾರೆಯೋ ಅವರು ನಿರೋಗಿಗಳಾಗಿರ್ಬೋದು ಅಂತ ಆಯುರ್ವೇದ ತಿಳಿಸ್ತದೆ. ಇನ್ನು ತುಪ್ಪವನ್ನು ಸೇವಿಸೋದ್ರಿಂದ ದೇಹದ ತೂಕ ಕಡಿಮೆ ಆಗ್ತದೆ. ಆ ಬಿಸಿ ನೀರಿಗೆ 1-2-3 ಚಮಚ ತುಪ್ಪವನ್ನು ಹಾಕ್ಕೊಂಡು ಕುಡಿಯೋದ್ರಿಂದ ಮಲಬದ್ಧತೆ ಸಮಸ್ಯೆ ಹೋಗ್ತದೆ, ಮಲ ಸರಿಯಾಗಿ ವಿಸರ್ಜನೆ ಆಗ್ತದೆ. ಯಾರು ನೀವು ಗರ್ಭಿಣಿಯರಿದ್ದೀರಿ, ನಿಮ್ಮ ಡೆಲಿವರಿ ಸಮಯ ಹತ್ತಿರದಲ್ಲಿದೆ, ನೀವು ತುಪ್ಪದ ನೀರನ್ನು ಕುಡಲಿಕ್ಕೆ ಶುರು ಮಾಡಿದ್ರೆ ಡೆಲಿವರಿ ಸರಾಗವಾಗಿ, ನಿಮ್ಮ ಹೆರಿಗೆ ಸರಾಗವಾಗಿ ಆಗ್ತದೆ. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಹೊಸ ವಿಷಯದಲ್ಲಿ ನಿಮ್ಮನ್ನು ಭೇಟಿ ಆಗ್ತೀವಿ. ಅಲ್ಲಿವರೆಗೂ ಎಲ್ಲರಿಗೂ ಭಕ್ತಿಯ ಶರಣಾರ್ಥಿ.